ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು ಅಂದ್ರೆ ಅದು ಯಾವಾಗ್ಲೂ ಬಿಜೆಪಿಗೆ ದೊಡ್ಡ ಹೊಡೆತ ಅಂತ ಮನಗಂಡಿರೋ ಬಿಜೆಪಿ ಹೈಕಮಾಂಡ್ ಈಗ ಮತ್ತದೇ ತಮ್ಮ ಬತ್ತಳಿಕೆಯಲ್ಲಿದ್ದ ಹಳೆಯ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದೆ. ಈಗ ಮತ್ತೊಂದು ಕಂಟಕ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗಿದೆ. ಈ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿಬಿಐ ದಾಳಿ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ನವರು, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನವರು, ಇಡಿ ಅವರು ದಾಳಿ ಮಾಡೋದು ಹೊಸದೇನಲ್ಲ. ಈಗ ಮತ್ತೊಮ್ಮೆ ಅಂತಹುದ್ದೇ ನೋಟಿಸ್ ಅನ್ನು ಇನ್ಕಮ್ ಟ್ಯಾಕ್ಸ್ ನವರು ಶಿವಕುಮಾರ್ ಅವರಿಗೆ ಕಳಿಸಿದ್ದಾರೆ. ಈ ಮೂಲಕ ಬಿಜೆಪಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಐಟಿ ಶಾಕ್ ಕೊಟ್ಟಿದ್ದಾರೆ. ಈ ಹಿಂದೆ ಸಹ ಐಟಿ, ಇಡಿ, ಸಿಬಿಐ ಗಾಳಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಸಿಲುಕಿಸಿ ಜೈಲಿಗೆ ಸಹ ಅಟ್ಟಿದ್ರು ಬಿಜೆಪಿ ಅವರು. ಈಗ ಚುನಾವಣೆ ಬರ್ತಾ ಇದೆ, ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕುವ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ತಿರುಗೇಟನ್ನು ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ತೀರ್ಮಾನ ಮಾಡಿದೆ. ಇದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಮಾಧ್ಯಮಗಳಿಗೆ ಬಹಿರಂಗಪಡಿಸಿದ್ದಾರೆ. ನಿನ್ನೆ ರಾತ್ರಿ ನನಗೆ ಆದಾಯ ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಮೊನ್ನೆ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಐಟಿ ಅವರು ನೋಟಿಸ್ ಕೊಟ್ಟಿದ್ರು. 1800 ಕೋಟಿ ತೆರಿಗೆಯನ್ನ ಕಾಂಗ್ರೆಸ್ ಪಕ್ಷದವರು ಕಟ್ಟಿಲ್ಲ ಅಂತ. ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಈ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ ಕೇವಲ ಐಟಿ ಅವರು ಕಾಂಗ್ರೆಸ್ಗಷ್ಟೇ ನೋಟಿಸ್ ಕೊಡ್ತಾರೆ, ಬಿಜೆಪಿ ಮತ್ತು ಇತರ ಪಾರ್ಟಿಗಳಿಗೆ ನೋಟಿಸ್ ಕೊಡೋದಿಲ್ಲ. ಈ ಮೂಲಕ ನಮ್ಮನ್ನು ಚುನಾವಣಾ ಪ್ರಚಾರ ಕಣದಿಂದನೇ ಹೊರಗಿಡ್ಬೇಕು ಅಂತ ಬಿಜೆಪಿ ಅವರು ಷಡ್ಯಂತ್ರ ಮಾಡಿದ್ದಾರೆ. ನಮಗೆ ಬಸ್ಸಲ್ಲಿ, ಟ್ರೈನ್ ಅಲ್ಲಿ ಓಡಾಡೋದಕ್ಕೆ, ಟಿಕೆಟ್ಗೂ ದುಡ್ಡು ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ ಅಂತೆಲ್ಲ ಡೆಲ್ಲಿನಲ್ಲಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು. ಇಂತಹದ ಹೊತ್ತಲ್ಲಿ ಈಗ ಆದಾಯ ತೆರಿಗೆಯವರು ಡಿ ಕೆ ಶಿವಕುಮಾರ್ ಮೇಲೆ ಮತ್ತೊಂದು ನೋಟಿಸ್ ನೀಡುವ ಮೂಲಕ ಮತ್ತೆ ಐಟಿ ಇಕ್ಕಳಕ್ಕೆ ಸಿಲುಕಿಸೋ ಎಲ್ಲ ಪ್ರಯತ್ನಗಳು ನಡೆದಿದೆ. ಬಗೆಹರಿಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಅವರು ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಬಿಜೆಪಿಯ ನಾಯಕರ ಮೇಲೂ ಸಹ ಐಟಿ, ಇಡಿ, ಆದಾಯ ತೆರಿಗೆ, ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಯಾರಿಗೂ ನೋಟಿಸ್ ಕೊಡಲ್ಲ, ನನಗೆ ಮಾತ್ರ ನೋಟಿಸ್ ಕೊಡ್ತಾರೆ. ಬಿಜೆಪಿಯ ನಾಯಕರ ಮೇಲೆ ಸಿಬಿಐನವರು ಯಾವೆಲ್ಲ ತನಿಖೆ ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಇದೇ ತರ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀಲಿ. ಯಾಕೆ ಕರೀತಾ ಇಲ್ಲ? ಬರೀ ಕಾಂಗ್ರೆಸ್ ಪಕ್ಷದವ್ರನ್ನಷ್ಟೇ ನೋಟಿಸ್ ಕೊಡೋದಕ್ಕೆ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಬಿಜೆಪಿ ಅವರು ಇಂಡಿಯಾ ಅಲಯನ್ಸ್ ಬಗ್ಗೆ ಗಾಬರಿ ಆಗಿದ್ದಾರೆ. ಈ ಬಾರಿ ಈ ಚುನಾವಣೆಯಲ್ಲಿ ಇಂಡಿಯಾ ಅಲಯನ್ಸ್ ಬಿಜೆಪಿನ ಸೋಲ್ಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಹೆದರಿಕೆಯಿಂದಾಗಿ ಬಿಜೆಪಿ ಅವರು ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ಯಾವ ಕೇಸ್ ಮೇಲೆ ತಮಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಈಗ ಆಲ್ರೆಡಿ ಅದು ಬಗೆಹರಿದು ಹೋಗಿದೆ ಅಂತ ವಿಷಯಕ್ಕೆ ಮತ್ತೊಂದು ಸರಿ ನೋಟಿಸ್ ಕೊಟ್ಟಿದ್ದಾರೆ. ಇದು ತಾರತಮ್ಯ ನೀತಿಯನ್ನು ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಅನುಸರಿಸ್ತಾ ಇದೆ ಅಂತೇಳಿ ವಾಗ್ದಾಳಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಸ್ನೇಹಿತರೆ, ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ 1800 ಕೋಟಿ ತೆರಿಗೆಯನ್ನು 2017ರಿಂದ 2022ರವರೆಗೂ ಪಾವತಿ ಮಾಡಿಲ್ಲ, ಅಷ್ಟನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ನೋಟಿಸ್ ಕೊಟ್ಟಿದ್ರು. ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮೇಲಿದ್ದ ಒಂದು ಇಡಿ ಕೇಸ್ ನಿಂದ ಹೊರ ಬಂದಿದ್ರು. ಈಗ ಮತ್ತೆ ಐಟಿ ಮತ್ತು ಸಿಬಿಐ ಕುಣಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಿಕ್ಕೆ ಬಿಜೆಪಿ ಅವರು ಈಗ ಪ್ಲಾನ್ ಮಾಡಿದ್ದಾರೆ. ಸ್ನೇಹಿತರೆ, ಈ ನಡುವೆ ಬೆಂಗಳೂರು ಗ್ರಾಮಾಂತರದ ಚುನಾವಣಾ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ. 28ರಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಟಾಸ್ಕ್ ನ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಕೊಟ್ಟಿದೆ. ಇದರ ಮುಂದುವರಿದ ಭಾಗವಾಗಿ ಈಗ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ವಿಸಿಟ್ ಮಾಡ್ತಾ ಇರೋ ಪ್ರಪ್ರಥಮ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇದು ಡಿ ಕೆ ಬ್ರದರ್ಸ್. ಡಿ ಕೆ ಸುರೇಶ್ ಅವರು ಇಲ್ಲಿ ಹಾಲಿ ಸಂಸದರಾಗಿದ್ದಾರೆ. ಇದೇ ಕ್ಷೇತ್ರದಿಂದ ಅಮಿತ್ ಶಾ ಅವರು ತಮ್ಮ ಚುನಾವಣಾ ಪ್ರಚಾರನ ಸ್ಟಾರ್ಟ್ ಮಾಡಲಿದ್ದಾರೆ. ಅಳೆದು ತೂಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಿಜೆಪಿಯ ನಾಯಕರು ತೂಕದ ಕ್ಯಾಂಡಿಡೇಟ್ ನ ಹಾಕಿದ್ದಾರೆ. ಒಂದರ್ಥದಲ್ಲಿ ಇದು ಕೇವಲ ಬಿಜೆಪಿಗೆ ಪ್ರತಿಷ್ಠೆ ಅಲ್ಲ, ಸ್ವತಃ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರಿಗೆ ಈ ಬೆಂಗಳೂರು ಗ್ರಾಮಾಂತರದ ಚುನಾವಣೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಇಲ್ಲಿ ಕಣಕ್ಕಿಳಿದಿರೋದು ಬೇರೆ ಯಾರು ಅಲ್ಲ, ಸ್ವತಃ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು. ಅಮಿತ್ ಶಾ ಅವರು ಚನ್ನಪಟ್ಟಣಕ್ಕೆ ಬಂದು ಅಲ್ಲಿ ಡಾಕ್ಟರ್ ಮಂಜುನಾಥ್ ಪುರ ರೋಡ್ ಶೋ ಮಾಡಲಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರನ್ನು ಬಿಜೆಪಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ತನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ.
ಬಿಜೆಪಿ ಮತ್ತು ಜೆಡಿಎಸ್ ನವರು ಈ ಬಾರಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಸಮನ್ವಯ ಸಾಧಿಸುವ ಮೂಲಕ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಅಮಿತ್ ಶಾ ಅವರು ಪ್ರಪ್ರಥಮ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಪ್ರಚಾರ ಶುರು ಮಾಡಲಿದ್ದಾರೆ. ಅಮಿತ್ ಶಾ ಅವರು ಬಂದಾಗ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಈ 4 ಕ್ಷೇತ್ರಗಳ ಕಾರ್ಯಕರ್ತರ ಜೊತೆ ಸಭೆ ಮಾಡಲಿದ್ದಾರೆ. ಆ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಏನೆಲ್ಲ ಮಾಡಬೇಕು ಅನ್ನೋ ಟಾಸ್ಕ್ ಗಳನ್ನ ಅಮಿತ್ ಶಾ ಅವರು ಅಲ್ಲಿನ ನಾಯಕರಿಗೆ ಹಂಚಲಿದ್ದಾರೆ. ಜೆಡಿಎಸ್ ನವರ ಜೊತೆ ಈ ಬಾರಿ ಮೈತ್ರಿ ಆಗಿರುವುದರಿಂದ ಅವರ ಜೊತೆ ಸಮನ್ವಯ ಸಾಧಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಬಂಡಾಯ ಮುನಿಸನ್ನು ಬಿಟ್ಟು ನಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸಬೇಕು ಅಂತ ಚಾಣಕ್ಯ ಅಮಿತ್ ಶಾ ಅವರು ಬಿಜೆಪಿಗರಿಗೆ ಪಾಠ ಮಾಡಿದ್ದಾರೆ. ಕಳೆದ ಬಾರಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಸೃಷ್ಟಿ ಮಾಡಿತ್ತು. ಈಗ ಆ ಸ್ಥಾನವನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ತುಂಬಲಿದೆ. ಕಣದಲ್ಲಿರುವ ಇಬ್ಬರು ಸಹ ಯಾರಿಗೇನು ಕಡಿಮೆ ಇಲ್ಲ, ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರೆ. ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ರಾಜಕೀಯದಲ್ಲಿ ಪಳಗಿದವರು. ಈ ಕಡೆ ವೈದ್ಯರಾಗಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ವತಃ ದೇವೇಗೌಡರ ಕುಟುಂಬಕ್ಕೆ ಸೇರಿರೋರು. ಸಹಜವಾಗಿ ಅವರಿಗೂ ಸಹ ರಾಜಕೀಯ ಪಟ್ಟುಗಳು ಗೊತ್ತಿದ್ದೇ ಇರುತ್ತೆ. ಇದು ನೋಡಿ ಈಗ ಈ ಕ್ಷೇತ್ರದಲ್ಲಿ ತೀವ್ರ ಕುತೂಹಲ ಸೃಷ್ಟಿ ಮಾಡಿರೋದು. ರಾಜಕೀಯದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಡಿ ಕೆ ಸುರೇಶ್ ಅವರಷ್ಟು ಅನುಭವ ಇಲ್ಲದೆ ಹೋದ್ರು ಸಹ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಖ್ಯಾತಿ ಪಡೆದಿರೋರು. ಅವರಿಗೆ ಅವರದ್ದೇ ಆದ ಅಭಿಮಾನಿ ಬಳಗ ಇದೆ. ಅದನ್ನು ವೋಟ್ ಆಗಿ ಎಷ್ಟರ ಮಟ್ಟಿಗೆ ಕನ್ವರ್ಟ್ ಮಾಡ್ತಾರೆ ಅನ್ನೋದು ಚುನಾವಣಾ ಫಲಿತಾಂಶದ ಮೇಲೆ ಪ್ರಭಾವ ಬೀರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಮಿತ್ ಶಾ ಅವರು ಚನ್ನಪಟ್ಟಣ ಕ್ಷೇತ್ರನೇ ಯಾಕೆ ರೋಡ್ ಶೋಗೆ ಸೆಲೆಕ್ಟ್ ಮಾಡಿದಾರಪ್ಪ ಅಂದ್ರೆ ಅದರ ಹಿಂದೆ ಕಾರಣನೂ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ನವರು ಒಂದಾಗಿದ್ದಾರೆ. ಕಾಂಗ್ರೆಸ್ ನವರು ಮಾಡೋ ಆರೋಪ ಏನಪ್ಪಾ ಅಂದ್ರೆ ಈ ಹೊಂದಾಣಿಕೆ ಕೇವಲ ಹೈಕಮಾಂಡ್ ಲೆವೆಲ್ ನಲ್ಲಿ ಆಗಿರೋದು, ಕಾರ್ಯಕರ್ತರು ಈಗ್ಲೂ ಮುನಿಸಿದೆ. ಇದನ್ನು ಅರಿತಿರೋ ಬಿಜೆಪಿ ಅವರು ಈಗ ಕಾರ್ಯಕರ್ತರನ್ನು ಒಂದುಗೂಡಿಸೋದಿಕ್ಕೆ ಚನ್ನಪಟ್ಟಣ ಕ್ಷೇತ್ರದಿಂದ ಮೈತ್ರಿಯ ಸಮನ್ವಯ ಸಾಧಿಸಿದಂಗೂ ಆಗುತ್ತೆ. ನಾವು ಜೆಡಿಎಸ್ ನ ಬೆಂಬಲಕ್ಕಿದ್ದೇವೆ, ಜೆಡಿಎಸ್ ನವರು ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನುವಂತ ಸಂದೇಶವನ್ನು ಸಹ ಸಾರಿದಂತಾಗುತ್ತೆ. ಇದೇ ಅಮಿತ್ ಶಾ ಅವರು ಚನ್ನಪಟ್ಟಣದಲ್ಲೇ ರೋಡ್ ಶೋ ಮಾಡೋದಕ್ಕೆ ತೀರ್ಮಾನ ಮಾಡಿರೋದ್ರಿಂದಿರುವ ಉದ್ದೇಶ. ಸ್ನೇಹಿತರೆ, ಇದಿಷ್ಟು ಆದಾಯ ತೆರಿಗೆ ಇಲಾಖೆಯವರು ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಜಾರಿ ಮಾಡಿರೋದು ಮತ್ತು ಅಮಿತ್ ಶಾ ಅವರು ಚನ್ನಪಟ್ಟಣದಿಂದ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರ ರೋಡ್ ಶೋ ಮಾಡ್ತಾ ಇರೋದರ ಬಗ್ಗೆ. ಡಿ ಕೆ ಶಿವಕುಮಾರ್ ಅವರನ್ನು ಬಿಜೆಪಿ ನೋಟಿಸ್ ಕೊಡೋದ್ರ ಮೂಲಕ ಕಟ್ಟಿ ಹಾಕೋದಕ್ಕೆ ಸಾಧ್ಯನಾ? ಈ ಬಾರಿನೂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸಿಕೊಂಡು ಬರ್ತಾರಾ, ಅಥವಾ ಆ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲುವಿನ ನಗೆ ಬೀರ್ತಾರಾ? ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.